ಎಸ್ ಮ್ಯಾಮ್, ಈಗ ವಿಟಿಲಿಗೋ ಅನ್ನುವಂಥದ್ದು ಕೂಡ ಒಂದು ಸ್ಕಿನ್ ಕಂಪ್ಲೇಂಟ್ ಆಗ್ಬಿಟ್ಟಿದೆ. ಸಾಕಷ್ಟು ಜನ ಅದರಿಂದ ಸಫರ್ ಮಾಡ್ತಿದ್ದಾರೆ. ಮತ್ತೆ ಹೊರಗಡೆ ಸೋಷಿಯಲ್ ಆಗಿ ಮಿಂಗಲ್ ಆಗೋದಕ್ಕೂ ಕೂಡ ಅವರು ಸಾಕಷ್ಟು ಜನ ಹೆಸಿಟೇಟ್ ಮಾಡ್ತಾರೆ. ಸೊ ಏನಿದು ವಿಟಿಲಿಗೋ ಅನ್ನುವಂತ ಒಂದು ಡಿಸೀಸ್, ಮತ್ತೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನುವಂಥದ್ದು ಇದೆಯಾ? ಇಲ್ಲಿ ಪ್ರೋ ವೈಟಲ್ ಹೆಲ್ತ್ ನಲ್ಲಿ ಯಾವ ರೀತಿ ಇದೆ ವಿಟಿಲಿಗೋ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿದೆ? ನೋಡಿ, ವಿಟಿಲಿಗೋ ಅಂತಂದಾಗ ಅದನ್ನ ತೊನ್ನು ಅಂತ ಕೂಡ ಹೇಳ್ತೀವಿ. ಇದನ್ನು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಅಂದ್ರೆ ವಿಟಿಲಿಗೋ ಅಂತ ಬಂದಾಗ ಅದರಲ್ಲಿ ಕೆಲವರಿಗೆ ಜಸ್ಟ್ ಹೈಪೋಪಿಗ್ಮೆಂಟೇಷನ್ ಅಂದ್ರೆ ಜಸ್ಟ್ ಸ್ಕಿನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇಲ್ಲ ಕೆಲವರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಕೆಲವರಿಗೆ ಹೈಪೋಪಿಗ್ಮೆಂಟೇಷನ್ ಪ್ಯಾಚಸ್ ಬರುತ್ತೆ, ಮತ್ತೆ ವಿಟಿಲಿಗೋನೇ ಬಂದಿರುತ್ತೆ. ಬಟ್ ಇದನ್ನ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತಂದ್ರೆ, ವೆನ್ ಯು ಕಮ್ ಟು ದ ಕ್ಲಿನಿಕ್, ಅಂದ್ರೆ ನಮ್ಮ ಕ್ಲಿನಿಕ್ಗೆ ಬಂದಾಗ ನಾವು ಸ್ಕಿನ್ ಅನಾಲಿಸಿಸ್ ಮಾಡ್ತೀವಿ. ಸೊ ಸ್ಕಿನ್ ಅನಾಲಿಸಿಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇದು ವಿಟಿಲಿಗೋನಾ ಅಥವಾ ಜಸ್ಟ್ ಹೈಪರ್ಪಿಗ್ಮೆಂಟೇಷನ್ ಪ್ಯಾಚಸ್ ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇಂದ ನಾವು ಅದನ್ನ ಸರಿಪಡಿಸ್ಕೋಬಹುದಾ ಅಂತ. ಸೊ ವಿಟಿಲಿಗೋನಲ್ಲಿ ನಿಮ್ಗೆ ಎರಡು ತರ ಬರುತ್ತೆ. ಒಂದು ಸೆಗ್ಮೆಂಟಲ್ ಮತ್ತೆ ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ಸೆಗ್ಮೆಂಟಲ್ ನಾನ್ ಸೆಗ್ಮೆಂಟಲ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಈ ತರ ಟೈಪ್ ಆಫ್ ವಿಟಿಲಿಗೋ ಎಷ್ಟು ವರ್ಷದಿಂದ ಇದೆ ಅಥವಾ ಈ ಕಾಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಯಾವ ಕಾರಣಕ್ಕೆ ಉತ್ಪತ್ತಿಯಾಗಿದೆ ಅಂತ ಹೇಳಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಜೆನೆಟಿಕಲ್ ಹಿಸ್ಟ್ರಿ ಇರುತ್ತೆ. ಇನ್ ಕೆಲವರಲ್ಲಿ ಮೆಡಿಕೇಶನ್ಸ್ ಇಂದ ಬಂದಿರುವಂತಹ ವಿಟಿಲಿಗೋ ಅಥವಾ ತುಂಬಾ ಕಾಲದಿಂದ ಕೆಲವರು ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ತಗೊಂಡಿರ್ತಾರೆ, ಅದಾದ ನಂತರ ವಿಟಿಲಿಗೋ ಕಾಣಿಸ್ಕೊಳ್ಳುವಂಥದ್ದು. ಇನ್ನ ಕೆಲವು ಕೆಮಿಕಲ್ ಫ್ಯಾಕ್ಟ್ರೀಸ್ ಅಲ್ಲಿ ಅಥವಾ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರಲ್ಲೂ ಕೂಡ ನಾವು ಆಕ್ಯುಪೇಷನಲ್ ಅಂತ ಕರಿತೀವಿ, ಆಕ್ಯುಪೇಷನಲ್ ಹಜಾರ್ಡ್ ಅಂತ. ಸೊ ಈ ತರದ್ರಿಂದನೂ ಕೂಡ ವಿಟಿಲಿಗೋ ಬರುವಂಥದ್ದು, ಅಂದ್ರೆ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗಿ. ಸೊ ಇದಾದ ನಂತರ ದೇಹದಲ್ಲಿ ಎಷ್ಟು ಪರ್ಸೆಂಟ್ ಬಾಡಿ ಕವರೇಜ್ ವಿಟಿಲಿಗೋ ಇದೆ ಅಂತ ಕೂಡ ನಮ್ಗೆ ತುಂಬಾನೇ ಮುಖ್ಯ. ಸೊ ಇದ್ರ ಮೇಲೆನೂ ಕೂಡ ಟ್ರೀಟ್ಮೆಂಟ್ ನಿಲ್ಲುತ್ತೆ ಅಂತ ನಾವು ಹೇಳ್ಬಹುದು. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಅಂದ್ರೆ ಪ್ರೋವೈಟಲ್ ಹೆಲ್ತ್ ಅಲ್ಲಿ ನಿಮ್ಗೆ ಎರಡು ತರ ಟ್ರೀಟ್ಮೆಂಟ್ ಅನ್ನ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಅಂದ್ರೆ ಜೊತೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಒಂದು ಇಂಟರ್ನಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀವಿ ಬೇಸ್ಡ್ ಆನ್ ಆಲ್ ದಿಸ್ ಥಿಂಗ್ಸ್. ಇದಕ್ಕೆ ಮುಂಚೆ ನಾವು ಸ್ಕಿನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಇದು ವಿಟಿಲಿಗೋನೇನಾ ಅಥವಾ ನ್ಯೂಟ್ರಿಷನಲ್ ಇಂದ ಡೆಫಿಷಿಯನ್ಸಿಯಿಂದ ಹೈಪೋಪಿಗ್ಮೆಂಟೇಷನ್ ಆಗಿದೆ ಅಥವಾ ಜಸ್ಟ್ ಹೈಪೋಪಿಗ್ಮೆಂಟೇಷನ್ ಪ್ಯಾಚ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಫ್ ಇಟ್ ಈಸ್ ವಿಟಿಲಿಗೋ, ಅವಾಗ ನಿಮ್ಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ನಾವು ಕೊಡ್ತಾ ಬರ್ತೀವಿ. ಇಲ್ಲಿ ಏನಾಗುತ್ತೆ ನಿಮ್ಗೆ ಇಲ್ಲಿ ನೋ ಸೈಡ್ ಎಫೆಕ್ಟ್, ಜೊತೆಗೆ ನಿಮ್ಗೆ ಕಾಸ್ ಆಫ್ ದ ಡಿಸೀಸ್ಗೆ ನಾವು ಕೊಡ್ತಾ ಈ ಸಮಸ್ಯೆ ನಿಮ್ಗೆ ಪೂರ್ತಿ ಗುಣ ಆದ ನಂತರ ನಿಮ್ಗೆ ಮತ್ತೆ ಬರಬಾರ್ದು ಅನ್ನೋದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಎಕ್ಸಾಮಲ್ ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಇದನ್ನ ನಾವು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಬರ್ತೀವಿ ಫಸ್ಟ್ ಮಂತ್ ಇಂದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪ್ಯಾಚ್ ಮೇಲೆ ಲೇಸರ್ ಕೊಡ್ತಾ ಕೊಡ್ತಾ ನಿಮ್ಗೆ ಮೆಲನಿನ್ ಉತ್ಪತ್ತಿ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ, ಒಳಗಡೆಯಿಂದ ಹೋಮಿಯೋಪತಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ, ಹೊರಗಡೆಯಿಂದ ಲೇಸರ್ ಕೊಡೋದ್ರಿಂದ ನಿಮ್ಗೆ ವೇಗವಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ನಮ್ಮಲ್ಲಿ ಸಾಕಷ್ಟು ಪೇಷಂಟ್ 70 to 80% ಸ್ಯಾಟಿಸ್ಫೈಡ್ ಪೇಷಂಟ್. ಯಾಕೆ ಅಂತಂದ್ರೆ, ಇದೇ ತರ ನಾವು ಕಾಂಬಿನೇಷನ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಿಗೆ ಬೇಗ ಸ್ಕಿನ್ ಅಲ್ಲಿ ಚೇಂಜಸ್ ಕಾಣಿಸ್ತಿದೆ, ಜೊತೆಗೆ ಬೇಗ ಗುಣ ಆಗ್ತಿದೆ ಅಂತಾನು ಕೂಡ ಹೇಳ್ಬಹುದು. ಓಕೆ, ಇನ್ನು ಎಸ್ಪೆಷಲಿ ವಿಟಿಲಿಗೋ ಸಮಸ್ಯೆ ಇರುವಂತವ್ರು ಅವರ ಒಂದು ಸ್ಕಿನ್ ಒಂದು ರೊಟೀನ್ ಹೇಗಿರ್ಬೇಕು, ಹೇಗೆ ಅವ್ರ ಸ್ಕಿನ್ ಅನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ವಿತ್ ಟ್ರೀಟ್ಮೆಂಟ್ ಜೊತೆ? ನೋಡಿ, ಒಂದು ವಿಟಿಲಿಗೋ ಪೇಷಂಟ್ಸ್ಗೆ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಯಾಕೆ ಅಂತಂದ್ರೆ ಅವರಿಗೆ ಮೆಲನಿನ್ ಉತ್ಪತ್ತಿ ಆಗ್ತಿರೋದಿಲ್ಲ. ಅಂದ್ರೆ ಆ ಜಾಗದಲ್ಲಿ, ಇವಾಗ ಪ್ಯಾಚ್ ಇರೋ ಜಾಗದಲ್ಲಿ ಮೆಲನಿನ್ ಉತ್ಪತ್ತಿ ಆಗ್ತಿರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ವೈಟ್ ಕಲರ್ ಪ್ಯಾಚಸ್ ಫಾರ್ಮೇಶನ್ ಆಗುತ್ತೆ. ಸೊ ಆ ಏರಿಯಾ ಯಾವಾಗ್ಲೂ ಅವರಿಗೆ ಸೆನ್ಸಿಟಿವ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬೆಳಗ್ಗೆ ಎಳೆ ಬಿಸಿಲಲ್ಲಿ, ಅಂದ್ರೆ ಇವಾಗ 7 ಗಂಟೆಯಿಂದ 8:30 ಇದು ನಾವು ಎಳೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನ್ಯಾಚುರಲಿ ಮೆಲನಿನ್ ಉತ್ಪತ್ತಿ ಆಗುತ್ತೆ, ಜೊತೆಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಬಟ್ 10:30 to 3:30 UV ರೇಸ್ ಜಾಸ್ತಿ ಇರುತ್ತೆ ಸೂರ್ಯನ ಕಿರಣನಲ್ಲಿ. ಸೊ ನಾವೇನ್ ಹೇಳ್ತೀವಿ, ಅಲ್ಲಿ ಆ ಟೈಮಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು ಸನ್ಗೆ. ಯಾಕೆಂದ್ರೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಚ್ಚಿಂಗ್ ಇರಬಹುದು, ಇರಿಟೇಷನ್ ಇರಬಹುದು ಆ ಜಾಗದಲ್ಲಿ. ಯಾಕೆಂದ್ರೆ ಅದು ಸೆನ್ಸಿಟಿವ್ ಇರೋದ್ರಿಂದ ನಿಮ್ಗೆ ಜಾಸ್ತಿ ಕಾಣಿಸುತ್ತೆ. ಸೊ ವಿಟಿಲಿಗೋ ಇದ್ದಂಥವ್ರು ಒಂದು ಕ್ಲೆನ್ಸಿಂಗ್ ಚೆನ್ನಾಗಿ ಮಾಡ್ಬೇಕಂದ್ರೆ, ನೀವು ಹೊರಗಡೆ ಹೋಗಿ ಬಂದಾಗ ಫೇಸ್ ಕ್ಲೆನ್ಸಿಂಗ್ ಇರ್ಬೋದು ಅಥವಾ ಬಾಡಿ ಕ್ಲೆನ್ಸಿಂಗ್ ತುಂಬಾನೇ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಮೈಲ್ಡ್ ಮಾಯಿಶ್ಚರೈಸರ್ಸ್ ನ ರೆಗ್ಯುಲರ್ ಆಗಿ ಯೂಸೇಜ್ ಮಾಡಿ. ಮತ್ತೆ ಹೊರಗಡೆ ಹೋಗ್ತಿದ್ದಾರೆ ಅಂತಂದ್ರೆ, ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೋತಾರೆ ಅಂತಂದ್ರೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು.